ಮ್ಯೂಟನ್ನ ಮ್ಯೂಟನ್ನ ಶುಚೌ ದೇಶೆ ಪ್ರತಿಷ್ಠಾಪ್ಯ ಅನ್ನುವ ಗೀತೆಯ ಮಾತಿನಂತೆ ಇರುವ 2-3 ಸಾಲುಗಳನ್ನ ನಾವು ನೋಡಿದೆವು. ಶುಚೌ ದೇಶೆ ಸಮೇ ರಾಜನ್ನಾಸ್ಥಾಪ್ಯ ಸನಮಾತ್ಮನಃ ಸ್ಥಿರಂ ಸುಖಂ ಸಮಂ ತಸ್ಮಿನ್ ನಾಸೀರ್ಜ್ವಂಗ ಓಮಿತಿ ಅಂತ. ಯತೋ ಯತೋ ನಿಸ್ಸರತಿ ಮನಃ ಕಾಮಃ ತಂ ಭ್ರಮ ತತಸ್ತತ ಉಪಾಹೃತ್ಯ ಹೃದಯ ರುಂದ್ಯಾಕ್ಷಣೈರ್ಬುಧಃ. ಪ್ರತ್ಯಾಹಾರ ಧಾರಣ ಸಮಾಧಿಗಳು ಮನುಷ್ಯನಿಗೆ ಅತ್ಯಂತ ಮುಖ್ಯವಾದವುಗಳು. ಕಾಮನೆಗಳ ಹೊಡೆತಕ್ಕೆ ಸಿಲುಕಿ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಒಂದನ್ನ ನಾವು ಮುಗಿಸಿ ಆಯ್ತು ಅನ್ನುವಾಗ ಇನ್ನೊಂದು ಆಸೆ ಬಂದಿರುತ್ತೆ, ಮನಸ್ಸು ಅದರ ಬೆನ್ನ ಹಿಂದೆ ಬೀಳುತ್ತೆ. ಇನ್ನೇನು ಒಂದು ಸಮಸ್ಯೆ ಬಂದಾಗ ಮನಸ್ಸು ಮತ್ತೆ ಇನ್ನೊಂದರ ಕಡೆಗೆ ಸಾಗುತ್ತೆ. ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅದಕ್ಕೆ ಅಲೆದಾಡುವುದು ಒಂದು ಖುಷಿ. ಹೇಳಲಿಕ್ಕೆ ಮಾತ್ರ ನಮ್ಮ ಮನಸ್ಸು ಅಂತ, ಅದನ್ನ ನಾವ್ ಹೇಳಿದಾಗ ಮಾತ್ರ ಕೇಳ್ತಾ ಇರಲ್ಲ. ಅದೇನ್ ಮಾಡ್ಬೇಕು ಅಂತಿರುತ್ತೋ ಅದ್ರ ಪ್ರಕಾರ ಅದ್ ಮಾಡ್ಕೊಂಡು ಓಡ್ತಾ ಇರುತ್ತೆ, ನಮ್ಮನ್ನು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ಸ್ಥಿತಿಯಲ್ಲಿ ಮನುಷ್ಯನ ಯೋಚನೆಯನ್ನ ಬಹಳ ಸಮರ್ಪಕವಾಗಿ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಒಂದೇ ಒಂದು ದಾರಿ ಏನು ಅಂದ್ರೆ, ಆ ಮನಸ್ಸು ಹೋಗ್ತಾ ಇದ್ರೆ ಅದರ ಬೆನ್ನ ಹಿಂದೆ ನೋಡ್ತಾ ಹೋಗ್ಬೇಕು. ನೋಡ್ತಾ ಹೋಗುದು ಅಂದ್ರೆ ತತಸ್ತತ ಉಪಾಹೃತ್ಯ ಹೃದಯ ರುಂದ್ಯಾಕ್ಷಣೈರ್ಬುಧಃ. ತತಸ್ತತಃ ಹೋದಾಗ ಅದರ ಒಟ್ಟಿಗೆ ಹೋಗ್ಬೇಕು, ಆದ್ರೆ ಸಿಕ್ಕಾಕೊಳ್ಬಾರ್ದು. ಸುಮ್ನೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಎಲ್ಲೆಲ್ಲಿ ಹೋಗುತ್ತೋ, ಹೋದ್ಯಾ, ಅಲ್ಲಿ ಕೂತ್ಯಾ, ಕೂಡು, ಇನ್ನೇನ್ ಮಾಡ್ಲಿಕ್ಕಿದೆ ನಿನಗೆ ನೋಡು, ಇದೆಲ್ಲ ಇಷ್ಟೇ, ಇನ್ನೇನು ಇಲ್ಲ. ನೀನ್ ಏನೇನು ಹಾರ್ಕೊಂಡು ಬಂದ್ಯಲ್ಲ, ಇದ್ರಲ್ಲಿರುವ ತಾತ್ಪರ್ಯ ಇಷ್ಟೇ. ಇದು ಕೂಡ ಶಾಶ್ವತ ಅಲ್ಲ, ಇದು ಕೂಡ ಒಂದು ದಿವಸ ಕೈ ತಪ್ಪಿ ಹೋಗುವಂತದ್ದೇ. ಇದು ಬಂತು ಅಂದ್ರೆ ಸುಖ ದುಃಖ ಎಲ್ಲ ಒಟ್ಟಿಗೆ ಪ್ಯಾಕೇಜ್. ಅದು ಕೇವಲ ಸುಖ ಕೊಡುವಂತ ಒಂದು ವಸ್ತು ಅಂತಿಲ್ಲ, ಬರೀ ದುಃಖಕ್ಕಾಗುವಂತ ವಸ್ತು ಅಂತ ಒಂದಿಲ್ಲ, ಎರಡೂ ಸಿಗ್ತಾ ಇರುತ್ತೆ ಅಂತ. ತತಸ್ತತಃ ನಿಯಮ್ಯ ಏತತ್, ಅಲ್ಲಲ್ಲಿಂದಲೇ ಉಪಾಹೃತ್ಯ ಹೃದಯ ರುಂದ್ಯಾಕ್ಷಣೈರ್ಬುಧಃ, ಅದನ್ನ ತಂದು ಹೃದಯದಲ್ಲಿ ಭಗವಂತನೊಟ್ಟಿಗೆ ಕಟ್ಟಿ ಹಾಕ್ಬೇಕು. ನೋಡಪ್ಪ, ನೀನ್ ಏನೇನ್ ನೋಡ್ಕೊಂಡು ಬಂದ್ಯೋ ಅದೆಲ್ಲದಕ್ಕಿಂತ ಚಂದ ಇದ್ರೆ ಇದು ಒಂದೇ ಇರುದು. ಇದಕ್ಕಿಂತ ಚಂದದ ವಸ್ತು ಅಂತ ನಿನಗಿದ್ರೆ ನೀನ್ ಎಲ್ಲಿಯಾದ್ರೂ ಹುಡ್ಕೊಂಡ್ ಬಾ, ಆಮೇಲೆ ಮತ್ತೆ ಬೇಕಾದ್ರೆ ಇಲ್ಲೇ ಬಂದು ಕೂಡೋಣ ಅಂತ ಮತ್ತೆ ಅದನ್ನ ಬಿಟ್ಬಿಡ್ಬೇಕು. ಬಿಟ್ಟಾಗ ಅದನ್ನ ಅದರ ಪಾಡಿಗೆ ಬಿಡುದಲ್ಲ, ನಾವು ಅದ್ರ ಜೊತೆಗೆ ಹೋಗ್ತಾ ಬಿಡ್ಬೇಕು, ಖೈದಿಯನ್ನ ಕರ್ಕೊಂಡು ಹೋಗೋ ಪೊಲೀಸ್ನ ಹಾಗೆ. ಆದ್ರೆ ಅವನ ಮೇಲೆ ಏನ್ ಸಿಟ್ಟು, ಜೋರ್ ಮಾಡುದು, ಹೊಡೆಯುದು, ಬಿಡುದಿಲ್ಲ. ಆಯ್ತಪ್ಪ, ನಿಂಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತಿದ್ರೆ ನಿನ್ನ ಎಲ್ಲಾ ಆಸೆಗಳನ್ನ ಈಡೇರಿಸ್ಲಿಕ್ಕೆ ನಾನ್ ನಿನ್ ಜೊತೆಗಿದ್ದೇನೆ ಅಂತ ಜೀವ ಮನಸ್ಸನ್ನ ಕರ್ಕೊಂಡು ಎಲ್ಲಾ ಕಡೆ ಓಡಾಡ್ಬೇಕು.
ಓಡಾಡಿ ಎಷ್ಟೆಷ್ಟು ಅದಕ್ಕೆ ಬೇಸರ ಬರುತ್ತೋ, ಎಷ್ಟೆಷ್ಟು ನೋಡಿ ಏನೇನ್ ಅನ್ಸುತ್ತೋ ಅದೆಲ್ಲವನ್ನು ಅದಕ್ಕೆ ಹೇಳ್ಬೇಕು. ನೀನ್ ಏನೇನ್ ಬೇಕು ಅಂತ ಬಯಸ್ತೀವಿ, ಇದು ಯಾವುದು ನಮ್ಮೊಟ್ಟಿಗೆ ಶಾಶ್ವತವಾಗಿ ಬರುವಂತದ್ದಲ್ಲ. ಅವರಿಗೂ ಅವರದ್ದೇ ಮಿತಿ ಇದೆ. ನಾವು ನಮ್ಮನ್ನೇ ಅವರು ತುಂಬಾ ನೋಡ್ಕೊಳ್ತಾರೆ, ನಮ್ಗೆ ಅವರು ಜೀವದ ಎಲ್ಲಾ ಕಾಲಕ್ಕೂ ಸಹಾಯಕ್ಕೆ ಬರ್ತಾರೆ, ಹಾಗೆ ಹೀಗೆ ಅಂತ ನಾವು ಯಾರ್ಯಾರ ಬಗ್ಗೆ ಏನೇನ್ ಕಲ್ಪಿಸಿಕೊಂಡಿದ್ವೋ ಅದೆಲ್ಲ ಅದರದರ ವ್ಯವಸ್ಥೆಯ ಅಡಿಯಲ್ಲಿ ತತ್ಕಾಲದಲ್ಲಿ ಅದು ನಮ್ಮ ಕೈಯಲ್ಲಿ ಇರುತ್ತೆ. ಬಿಟ್ರೆ ಅದಕ್ಕೂ ಒಂದು ಸಮಯ ಬಂದಾಗ ಅದು ನಮ್ಮ ಕೈಗಾರಿ ಹೋಗುತ್ತೆ ಅಂತೆಲ್ಲ ಹೇಳಿದ ಮೇಲೆ ಬುಧ ಶನೈ ಇದನ್ನೆಲ್ಲ ಗಡಿಬಿಡಿ ಮಾಡಿದ್ರೆ ಆಗುದಿಲ್ಲ. ನಾವು 2 ದಿವಸದಲ್ಲಿ ಒಂದು ಕಾರ್ಖಾನೆಯಲ್ಲಿ ಕಾರ್ ರೆಡಿ ಮಾಡಿದ ಹಾಗೆ ಮನಸ್ಸನ್ನ 3 ದಿವಸದಲ್ಲಿ ಅದನ್ನ ಕೆಳಗಡೆನ ಏನದು ಕೊಂಡಲಿನಿ ಶಕ್ತಿಯಿಂದ ಜಾಗೃತಗೊಳಿಸಿ ಕೆಳಗಿನ ಮೂಲಾಧಾರದಲ್ಲಿ ಕೂಡಿಸಿ ಅಲ್ಲಿಂದ ಮೇಲಕ್ಕೆ ಕಳುಹಿಸಿ 2.5 ಗಂಟೆ ನಿರಂತರ ಓಂಕಾರವನ್ನು ಜಪಿಸಿದರೆ, ಅದರಲ್ಲಿರುವ ಮಂತ್ರ ಅಕ್ಷರಗಳನ್ನೆಲ್ಲ ಹದ್ದುಬಸ್ತಾಗಿ ಹೇಳಿದ್ರೆ, ಯಾರೋ ಕೊಟ್ಟ ಉಪದೇಶದ ನೆಲೆಯಲ್ಲಿ ಅದನ್ನ ಚೆನ್ನಾಗಿ ಜಪಿಸಿದ್ರೆ ಅದು ಮಣಿಪೂರಕ್ಕೆ ಬರುತ್ತೆ. ಅಲ್ಲಿಂದ ಅನಾಹತಕ್ಕೆ, ಅನಾಹತದ 3 ಗಂಟೆ ಆದ್ಮೇಲೆ ಅದು ವಿಶುದ್ಧಿಗೆ ಬರುತ್ತೆ. ವಿಶುದ್ಧಿಯಿಂದ 7 ಗಂಟೆ ಆದ್ರೆ ಆಜ್ಞೆಗೆ ಬರುತ್ತೆ. ಆಜ್ಞೆಯಿಂದ 12 ಗಂಟೆ ಜಪ ಮಾಡಿದ್ರೆ ಅದು ಸಹಸ್ರಾರಕ್ಕೆ ಬಂದು ಕೂತು ಸಹಸ್ರ ಧಾರೆಯಾಗಿ ತಲೆಯೆಲ್ಲ ಹೋಳಾಗಿ ಹಾಳಾಗೋಗುತ್ತೆ ಅಂತ ಹೀಗೆಲ್ಲ ನಾವು ಕಲ್ಪಿಸಿಕೊಂಡ್ರೆ ಆ ಕ್ರಮದೆಲ್ಲ ನಡೆಯುವುದಿಲ್ಲ. ಈ ಒಳಗಿನ ಪ್ರಯಾಣಕ್ಕೆ ಸಮಯ ಇಲ್ಲ. ಒಳಗಿನ ಪ್ರಯಾಣ ಅನ್ನೋದು ನಾವು ಅನ್ಕೊಂಡ ಹಾಗೆ ಆಗುದೂ ಅಲ್ಲ. ಅದು ಸಹಜ ಪ್ರಯಾಣ. ಅದು ಗುರುಗಳು ಕರ್ಕೊಂಡು ಹೋಗ್ಬೋದು ಎಲ್ಲೋ ಸ್ವಲ್ಪ ಹೊತ್ತು. ಬಿಟ್ರೆ ನಾವು ಓಡ್ತೇವೆ ಹೋಗ್ತೇವೆ ಅಂತ ಅನ್ನೋದೆಲ್ಲ ಒಂದು ಕೇವಲ ನಮ್ಮ ಭ್ರಮೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಕೃಷ್ಣ ಏನ್ ಹೇಳುದಂದ್ರೆ, ಹಠ ಯೋಗ ಅನ್ನೋದು ತುಂಬಾ ಒಳ್ಳೇದಲ್ಲ ಅಂತ. ತುಂಬಾ ಹಠ ಮಾಡುದು ಒಳ್ಳೇದಲ್ಲ ಅಂತ. ಅದು ತಾನಾಗಿ ಹೋಗ್ಬೇಕು, ಖುಷಿಪಟ್ಟು ಹೋಗ್ಬೇಕು. ಹೋದ್ಮೇಲೆ ಅಲ್ಲಿ ಉಳ್ಕೊಳ್ಬೇಕು. ಉಳಿದು ಯಾವಾಗಪ್ಪ ಮುಗಿಸ್ತೇನೆ ಇಂಥದ್ದೆಲ್ಲ ಅಂತ ಮನಸ್ಸಿಗೆ ಅನ್ನಿಸಿ ಮಾಡುವಂತದ್ದಲ್ಲ ಅಂತ. ಹೀಗೆ ಬುಧನಾದವನು ಶನೈಹಿ ನಿಧಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಏವಮಭ್ಯಸತಶ್ಚಿತ್ತಂ ಕಾಲೇನಾಲ್ಪೀಯಸಾ ಹರಿಯತೆ ಅವಿಪನ್ನಸ್ಯ ನಿರ್ಬಾಣಂ ಹ್ಯಾತ್ಯನಿಂಧನ ವಹ್ನಿವತ್. ಯೋಗಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಮನನಶೀಲನಾದ ಮನುಷ್ಯನ ಮನಸ್ಸು ಅಭ್ಯಾಸದ ಬಲದಿಂದ ಏನಾಗುತ್ತೆ ಅಂದ್ರೆ, ನಿಧಾನಕ್ಕೆ ಇಂದ್ರಿಯಗಳ ಮೇಲೆ, ಶರೀರದ ಮೇಲೆ ಅಭಿಮಾನ ಕಮ್ಮಿ ಆಗುತ್ತೆ. ನಮ್ಮ ಸುತ್ತ ಇರುವ ಪ್ರತಿ ದಿವಸ ನಡೆಯುವಂತಹ ಸಾವು ನೋವಿನ ಕಥೆ, ನಿನ್ನೆ ಆರಾಮಾಗಿದ್ದವರು ಇವತ್ತು ಏನೋ ಕಷ್ಟದಲ್ಲಿ ತಮ್ಮ ಇಂದ್ರಿಯವನ್ನು ಕಳ್ಕೊಂಡದ್ದು, ಅಥವಾ ಸಹಜ ಸ್ಥಿತಿಗೆ ಮರಳದೆ ಹೋದದ್ದು, ಏನೋ ಒಂದು ಘಟನೆಗಳು ಕಾಣುತ್ತೆ ಜೀವನದಲ್ಲಿ. ಅದೆಲ್ಲ ನೋಡ್ತಾ ಮತ್ತೆ ಇಂಥ ಋಷಿಗಳ ಬದುಕಿನ ಮಾತುಗಳನ್ನ ಕೇಳಿಸ್ತಾ ಅಭಿಮಾನವನ್ನ ತೊರೆದು ಯಾವಾಗ ಕಟ್ಟಿಗೆಯನ್ನ ಕಮ್ಮಿ ಮಾಡ್ತೇವೋ ಒಲೆಯಲ್ಲಿ, ಆಗ ಬೆಂಕಿ ತನ್ನಿಂದ ತಾನೇ ಆರಿ ಹೋಗುತ್ತೆ. ನೀವು ಒಂದ್ ಕಡೆಯಿಂದ ಕಟ್ಟಿಗೆ ಹಾಕುದು, ಇನ್ನೊಂದ್ ಕಡೆಯಿಂದ ತುಪ್ಪ ಹಾಕುದು, ಆಮೇಲೆ ಆರೋಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಆರತ್ತ. ಕಟ್ಟಿಗೆ ಹಾಕುದು ಕಮ್ಮಿ ಮಾಡ್ಬೇಕು, ತುಪ್ಪ ಹಾಕುದು ಬಿಟ್ಬಿಡ್ಬೇಕು. ತನ್ನಿಂದ ತಾನೇ ಕೆಂಡ ನಿಧಾನಕ್ಕೆ ಬೂದಿ ಮುಚ್ಚಿ ಬೂದಿ ಮಾತ್ರ ಉಳಿದು ಕೆಂಡ ಮರೆಯಾಗುತ್ತೆ. ಆ ಸ್ಥಿತಿಗೆ ಬರಬೇಕು ಅಂದ್ರೆ ಹೊರಗಡೆಯಿಂದ ಇಂಧನ ಹಾಕೋದು ಕಮ್ಮಿ ಮಾಡ್ಬೇಕು. ಇಂಧನ ಎಲ್ಲಿಂದ ಬರುತ್ತೆ ಅಂದ್ರೆ 9 ದಾರಿ ಇದೆ ಅದಕ್ಕೆ ಇಂಧನ ಬರ್ಲಿಕ್ಕೆ. ಆ 9 ದಾರಿಗಳು ಕೂಡ ಭಗವತ್ ಪ್ರಜ್ಞಾತ ಜಾಗೃತವಾದಾಗ ಮಾತ್ರ ಇಂಧನ ಬರುವುದು ಕಮ್ಮಿ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಒಂದು ಕಡೆಯಿಂದ ನಾವು ಈ ಬಾವಿಯಲ್ಲಿ ಕೆಲವೊಂದ್ ಸರ್ತಿ ನೀರು ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತೋಡಿ ಹೊರಗೆ ಹಾಕ್ತಾರೆ. ಮತ್ತೆ ಆಳ ತೋಡ್ಬೇಕು ಅಂದ್ರೆ ನೀರ್ ಇರಬಾರ್ದಲ್ಲಿ, ಮಣ್ಣು ಇಲ್ಲ ಅಂದ್ರೆ ಜರಿದು ಬೀಳುತ್ತೆ. ನೀವು ಹೀಗೆ ಹಾಕಿ ಮುಗಿಸುವಾಗ ಅದು ಹೊಸರಲ್ಲಿ ಮತ್ತೆ ಬಂದಿರುತ್ತೆ. ಮತ್ತೆ ಹಾಕಿದ್ರೆ ಮತ್ತೆ ಬರ್ತಾ ಇರುತ್ತೆ. ಎಲ್ಲಿ ತನಕನು ಅಂದ್ರೆ ಅದು ನೀವು ನಿಮ್ಮ ವೇಗ ಅಲ್ಲಿ ಬರುವ ಹೊಸರಿನ ವೇಗಕ್ಕಿಂತ ಜಾಸ್ತಿ ಆದ್ರೆ ಮಾತ್ರ ಖಾಲಿ ಆಗುತ್ತೆ. ನಿಮ್ಮ ವೇಗ ಕಮ್ಮಿಯಾಗಿ ಅಲ್ಲಿ 3 ಲೋಟೆ ನೀರು ಬರ್ತಾ ಇರುತ್ತೆ, ನೀವು ಅರ್ಧ ಲೋಟೆ ನೀರು ತೆಗಿತಾ ಇದ್ರೆ ಅರ್ಧ ತೆಗೆದು ಮುಗಿಯುವಾಗ ಅದು 5.5 ಲೋಟೆ ಆಗಿರುತ್ತೆ. ಇನ್ನರ್ಧ ತೆಗೆಯುವಾಗ ಇನ್ನು 3 ಸೇರಿ 8 ಲೋಟೆ ಆಗಿರುತ್ತೆ. ಇನ್ನರ್ಧ ತೆಗೆಯುವಾಗ ಅದು 11.5 ಲೋಟೆ ಆಗಿರುತ್ತೆ. ನೀವು ತೆಗಿದದ್ದು ಕೇವಲ 1/4 ಲೋಟೆನೋ ಅರ್ಧ ಲೋಟೆನೋ, ಅಲ್ಲಿ ಬರ್ತಾ ಇರೋದು 3.5 ಲೋಟೆ ನೀರು ಹೊಸರಾದ್ರೆ ಹೇಗೆ ಅದು ನೀರು ಖಾಲಿ ಆಗತ್ತೆ? ಹಾಗೇನೆ ಇಂಧನಗಳನ್ನ ತೆಗಿಲಿಕ್ಕೆ, ಇಂಧನಗಳನ್ನು ತುಂಬಿಸಿಕೊಳ್ಳಿಕ್ಕೆ 9 ದಾರಿ ಬಾಗಿಲಿದೆ. 9ರಲ್ಲೂ ತುಂಬಿ ತುಳುಕ್ತಾ ಇರುತ್ತೆ. ಆದ್ರಿಂದ ಯಾವಾಗ ಕಟ್ಟಿಗೆಯನ್ನೇ ಕಮ್ಮಿ ಮಾಡಿದ್ರೆ ಬಾಹ್ಯ ಪ್ರಪಂಚದ ವಿಷಯ ಪದಾರ್ಥಗಳಲ್ಲಿಯೇ
ಆಸಕ್ತಿ ಕಮ್ಮಿ ಆದ್ರೆ ತನ್ನಿಂದ ತಾನೇ ಮನಸ್ಸು ನಿಷ್ಕ್ರಿಯವಾಗುತ್ತೆ, ದೇಹಕ್ಕೆ ಸಹಜವಾದ ಒಂದು ವಿಶ್ರಾಂತಿ ಸಿಗುತ್ತೆ. ಕಾಮಾದಿಭಿರನಾವಿದ್ಧಂ ಪ್ರಶಾಂತಾಖಿಲ ವೃತ್ತಿಯತ್ ಚಿತ್ತಂ ಭ್ರಮಸ್ಪೃಷ್ಟಂ ನಿಗೋಪ್ಸಿತ್ತೇತ ಕರ್ಹಿಚಿತ್. ಈ ಹೊರಗಿನ ವಸ್ತುಗಳನ್ನು ನೋಡಿದಾಗ ನಮ್ಗೆ ಸಹಜವಾಗಿ ಈಗಿನ ಪರಿಸ್ಥಿತಿ ಏನು ಅಂದ್ರೆ, ಏನ್ ನೋಡಿದ್ರು ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಬೇಕುಗಳಿಗೆ ಕೊನೆಯೇ ಇಲ್ಲ, ಬರ್ತಾನೆ ಇರುತ್ತೆ. ಯಾವಾಗ ಈ ನೋಡಿದ್ದೆಲ್ಲ ಬೇಕು, ಇನ್ನೊಂದು ಗಾದೆ ಇದೆ, ತೂನು ಅಂತ ಬೋಡು ಅಂತ ಏನೋ ಒಂದು ತುಳುವಲ್ಲಿ ಹೇಳ್ತಾರೆ, ನೋಡಿದ್ದೆಲ್ಲ ಬೇಕು ಅಂತ ಮುಟ್ಟಾಳ ಅಂತ ಅನ್ನೋ ತರ ಏನೋ ಒಂದು ಗಾದೆ ಇದೆ. ಹಾಗೆ ಈ ಬಯಕೆಗಳ ಬೆನ್ನ ಹಿಂದೆ ಬಿದ್ದು 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 ಮನಸ್ಸು ಅದಕ್ಕೆ ರೋಸಿ ಹೋಗುದು ಅಂತ ಇಲ್ಲವೇ ಇಲ್ಲ. ಅದು ಜೀವದ ಶಕ್ತಿಯನ್ನ ಸೋಸಿ ಬಿಡುತ್ತಷ್ಟೆ, ಏನು ಬೆಳವಣಿಗೆ ಅಂತ ಆಗುದಿಲ್ಲ. ಆದ್ರೆ ಈ ಹಿಂದೆ ಹೇಳಿದ ರೀತಿಯಲ್ಲಿ ಕಟ್ಟಿಗೆಯ ಕಡಿಮೆ ಮಾಡುವಿಕೆ ಅನ್ನುವುದು ಹೇಗೆ ಬೆಂಕಿಯ ನಶಿಸುವಿಕೆಗೆ ಕಾರಣವಾಗುತ್ತೋ, ಹಾಗೆ ಆಲೋಚನೆಗಳನ್ನ ತೊರೆದ ಮನುಷ್ಯನ ಮನಸ್ಸು ಸಹಜವಾಗಿ ಇದಕ್ಕಿಂತ ಆಚೆಗಿರುವ ಸತ್ಯದ ಕಡೆಗೆ ಅಥವಾ ಸ್ವರೂಪದ ಸುಖದ ಕಡೆಗೆ ಮನಸ್ಸು ಹಾಯತ್ತೆ. ಅದನ್ನ ಅನುಭವಿಸ್ಲಿಕ್ಕೆ ಒಮ್ಮೆ ಪ್ರಯತ್ನಿಸಿ ಅದು ಇಷ್ಟ ಆಗ್ಲಿಕ್ಕೆ ಶುರುವಾದ್ರೆ, ಒಳಗಿನ ಪ್ರಪಂಚದಲ್ಲಿ ಸಿಗುವ ಸುಖದ ಬಗ್ಗೆ ಎಚ್ಚರಿಕೆ ಬಂದು ಅದು ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾದ್ರೆ, ಆ ಸುಖದ ಮುಂದೆ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ಒಟ್ಟಿಗೆ ತಂದವನ ತಲೆ ಮೇಲೆ ಸುರಿದ್ರೂ ಆ ಸಂತೋಷ ಅವನಿಗೆ ಸಮಾಧಾನ ಕೊಡಲ್ಲ. ಹೊರಗಿನ ಸಂತೋಷ ಅನ್ನೋದು ಅಲ್ಲಿ ತನಕ ಹೋಗ್ಬೇಕಷ್ಟೆ. ನೈವೋತ್ತಿಷ್ಠೇತ ಕರ್ಹಿಚಿತ್ ಬ್ರಹ್ಮ ಸುಖ ಸ್ಪೃಷ್ಟಂ ಚಿತ್ತಂ. ಬ್ರಹ್ಮನ ಸುಖದಿಂದ ಸ್ಪೃಷ್ಟವಾದ ಚಿತ್ತವು ನೈವೋತ್ತಿಷ್ಠೇತ ಕರ್ಹಿಚಿತ್, ಅಲ್ಲಿಂದ ಅದು ಯಾವ ರೀತಿಯಿಂದಲೂ ಕದಲುವುದಕ್ಕೆ ಒಮ್ಮೆ ರುಚಿ ಹತ್ತಿದ್ರೆ ಮತ್ತೆ ಬರುವುದಿಲ್ಲ, ಹೊರಗೆ ಬರ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಅಲ್ಲೇ ಸಂತೋಷ ಪಡುತ್ತೆ. ಯಃ ಪ್ರವೃಜ್ಯ ಗೃಹಾತ್ ಪೂರ್ವಂ ತ್ರಿವರ್ಗಾವಹನಾತ್ ಪುನಃ ಯದಾ ಸೇವೆ ತತಾನ್ ಮುಕ್ಷು ಸಪಾಪೋ ನಿರಪತ್ರಪಃ. ಧರ್ಮ ಅರ್ಥ ಕಾಮಗಳು ಪುರುಷಾರ್ಥಗಳು, ಇದು ಎಲ್ಲರನ್ನೂ ಒಂದಲ್ಲ ಒಂದು ರೀತಿಯಿಂದ ಜೀವನದಲ್ಲಿ ಬಂದು ಹೋಗಿರುವಂತಹ ವಸ್ತುಗಳು. ಗೃಹಸ್ಥಾಶ್ರಮದಲ್ಲಂತೂ ಇದು ಮೂರಕ್ಕೂ ಕೂಡ ಅಲ್ಲಿ ಭೋಗಿಸ್ಲಿಕ್ಕೆ ಅವಕಾಶ ಇದೆ. ಧರ್ಮ ಮಾಡ್ಲಿಕ್ಕೆ, ಸಂಪಾದನೆ ಮಾಡ್ಲಿಕ್ಕೆ ಮತ್ತು ಬಯಸಿದ್ದನ್ನ ಪಡೀಲಿಕ್ಕೆ. ಇದು ಮೂರನ್ನು ಅನುಭವಿಸ್ತಾ ಒಂದ್ ದಿವಸ ಅವನಿಗೆ ಅರ್ಥ ಆಗುತ್ತೆ ಇದೆಲ್ಲ ಶಾಶ್ವತ ಅಲ್ಲ ಅಂತ. ಶಾಶ್ವತ ಅಲ್ಲ ಅಂತ ಯಾಕೆ ಅನ್ಸಿದ್ದು ಅಂದ್ರೆ, ತನಗೆ ಕೊಡೋರು ಯಾರಿಲ್ಲ ಅಂತ. ಅದಕ್ಕೆ ಸನ್ಯಾಸಿ ಆಗ್ಬಿಟ್ಟ. ಕಾಫಿ ಕೊಡೋರಿಲ್ಲ ಅಂತ ಆದಾಗ ಕಾಫಿ ಚೆನ್ನಾಗಿಲ್ಲ ಅಂತ ಅನಿಸಿ ಬೈದು ಹೊರಗೆ ಬಂದ. ಆಮೇಲೆ ಮನೆಯಲ್ಲಿ ಕಾಫಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಕೊಟ್ಟಾಗ ಮತ್ತೆ ಆ ಸನ್ಯಾಸ ಧರ್ಮದ ವಾಪಸ್ ಬಂದು ಅದೇ ರೀತಿ ಮಾಮೂಲು ಮೊದಲಿನ ಹಾಗೆ, ನಾನು ವೇಷ ಬದಲಿಸಿದ್ದೇನೆ ಅಷ್ಟೇ, ಒಳಗಿನ ಆಸೆಯನ್ನು ಬದಲಿಸಿಲ್ಲ, ನೀವು ಅದನ್ನ ಯಥಾ ಪ್ರಕಾರ ಕೊಡುವ ಹಾಗೆ ಕೊಟ್ಟು ಬಿಡಿ ಅಂತ ಅಕಸ್ಮಾತ್ ಒಬ್ಬ ತನ್ನ ಯದಾ ಸೇವೇತ ತಾನ್ ಭಿಕ್ಷು ಸಪಾಪೋ ನಿರಪತ್ರಪಃ, ನಾಚಿಕೆ ಕೆಟ್ಟವನು ಅಂತಂತೆ. ನಿರಪತ್ರಪಃ ಅಂದ್ರೆ, ಅಪತ್ರಪ ಅಂದ್ರೆ ನಾಚಿಕೆ. ಅವನು ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿ ಮತ್ತೆ ಗೃಹಸ್ಥನಂತೆಯೇ ಅಕಸ್ಮಾತ್ ಅವನು ತನ್ನ ಭೋಗಗಳಿಗೆ ಮತ್ತೆ ಮರಳಿದ ಅಂದ್ರೆ ಅವನು ಮತ್ತೆ ಉದ್ಧಾರ ಆಗುವ ದಾರಿಯನ್ನು ಹುಡುಕುವುದು ಕಷ್ಟ. ಸನ್ಯಸ್ಯ ಪುನರನ್ವಿಚ್ಛೇತ್ ಅಲ್ಲಿಲ್ಲ. ಗೃಹಂ ಯಶೋಪಿ ವಂದಧೀಹಿ ಕೃಚ್ಛತ್ರಯನ್ ಸಕೃತ್ವಾತು ಗೃಹೀ ಸ್ಯಾನ್ನಚ ದೋಷ ಭಾಕ್ ಅಂತ. ನಾಚಿಕೆ ಕೆಟ್ಟವನು ಮಾತ್ರ ಅಲ್ಲ, ಅವನು ಒಂದು ರೀತಿ, ಅದಕ್ಕೆ ಉದಾಹರಣೆ, ಕೆಟ್ಟ ಉದಾಹರಣೆ, ನಾಯಿ ಕೆಲವೊಂದ್ಸಲ ತಿಂದು ಬರುತ್ತೆ, ತಿಂದು ಬಂದ್ಮೇಲೆ ಬೆಕ್ಕು ಕೂಡ ಹಾಗೆ ಮಾಡುತ್ತೆ. ಕೆಲವೊಮ್ಮೆ ತಿಂದು ಬಂದ್ಮೇಲೆ ಅದಕ್ಕೆ ಹೊಟ್ಟೆಯಲ್ಲಿ ಸರಿ ಹೋಗಲ್ಲ, ಏನೋ ಹಾಗೆ ಎಲ್ಲ ಹೊರಗೆ ವಾಂತಿ ಮಾಡುತ್ತೆ, ಆಮೇಲೆ ವಾಪಸ್ಸು ತಾನೇ ಅದನ್ನು ತಿನ್ನುತ್ತೆ. ಮನುಷ್ಯ ಹೀಗೆ ವಿಕಾರಗಳನ್ನೆಲ್ಲ ದೂರೀಕರಿಸಿ ಮತ್ತೆ ವಾಪಸ್ ಅದನ್ನು ಸ್ವೀಕರಿಸುವುದು ಅಂದ್ರೆ ತಾನೇ ಮಾಡಿದ ವಮನವನ್ನ ತಾನೇ ಸ್ವೀಕರಿಸಿದ ಹಾಗೆ. ಇದರಷ್ಟು ಹೇಯವಾದಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಇನ್ನೊಂದಿಲ್ಲ ಅಂತ ಹೇಳುತ್ತೆ. ಯಸ್ಯ ದೇಹ ಸ್ಮೃತೋನಾತ್ಮ ಮತ್ಯೋ ವಿಕ್ರಮಿ ಭಸ್ಮವತ್ ತಮೇವ ಸ್ವಪ್ನಸಾತ್ ಕೃತ್ವಾ ಸ್ವನತವಿಂತಿ ಶತತಮ. ದೇಹ ಅನ್ನೋದು ಯಸ್ಯ ದೇಹ
ಸ್ಮೃತೋ ನ ಆತ್ಮ. ದೇಹ ಅನ್ನುವುದು ಜೀವಕ್ಕಿಂತ ಬೇರೆ. ಜೀವ ಮತ್ತು ದೇಹ ಒಂದೇ ಅಲ್ಲ. ಎಲ್ಲಿ ತನಕ ಆ ಜೀವಕ್ಕೆ ದೇಹದ ಆ ವ್ಯತ್ಯಾಸ ಗೊತ್ತಿಲ್ಲದೆ ಮನುಷ್ಯ ಒದ್ದಾಡ್ತಾನೋ ಅಲ್ಲಿ ತನಕ ಕಷ್ಟ ಇರುತ್ತೆ. ಅಂದ್ರೆ ತನಗೇನೋ ದೇಹಕ್ಕೆ ತೊಂದರೆ ಆದ್ರೆ ನನಗೇ ತೊಂದರೆ ಆಯ್ತು ಅಂತ ಎಲ್ಲಿ ತನಕ ಅವನು ಭಾವಿಸಿ ಒದ್ದಾಡ್ತಾನೋ. ಕೆಲವರಿಗೆ ದೇಹ ಮಾತ್ರ ಅಲ್ಲ, ಕೆಲವೊಂದ್ ಸರ್ತಿ ಮನೆಯೇ ದೇಹ ಅನ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲೋ ಮನೆಯಲ್ಲಿ ಮಕ್ಕಳೊಂದು ಗೀರು ಹಾಕಿದ್ರೆ ಎದೆ ಗೀರು ಹಾಕದಾಗೆ ಕಿರ್ಚಾಡ್ತಾರೆ ಮಕ್ಕಳ ಮೇಲೆ. ಅಥವಾ ಬಾಡಿಗೆ ಮನೆಯವನಿಗಂತೂ ಎದೆಗೆ ಆಣಿ ಬಡದಾಗ ಆಗ್ತಾ ಇರುತ್ತೆ, ಅವನಲ್ಲಿ ಆಣಿ ಬಡಿತಾ ಇದ್ರೆ. ಅಂದ್ರೆ ಅಷ್ಟು ತಾದಾತ್ಮ್ಯ. ಇದರಿಂದ ಹಾನಿ ಯಾರಿಗೆ? ಜೀವನಿಗೆನೆ. ಜೀವನಿಗೆ ಅಂದ್ರೆ ಆ ಅಭಿಮಾನದಿಂದ ಹಾನಿಯಾಗುವುದು ಹೊರತು, ಅವನಿಗೆ ಈಗ ರಾತ್ರಿ ಮಲಗಿದ್ದಾಗ ಅದೇ ಗೋಡೆಗೆ ಆಣಿ ಬಡಿತಾರೆ, ಏನಾದ್ರೂ ಆಗತ್ತಾ? ಎದ್ಮೇಲೆ ಅನ್ಸುತ್ತೆ, ಅದು ಬೇರೆ ಪ್ರಶ್ನೆ. ಅಥವಾ ಅವನಿಗೇನೆ ಕೈ ಮುರಿದು ಹೋದ ಸ್ಥಿತಿಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾನೆ, ಕೈ ನೋವಿದ್ ನೆನಪೇ ಇಲ್ಲ ಅವನಿಗೆ. ಅವನ ಶರೀರ ಅಂತ ಅವನಿಗೆ ಯಾವಾಗ ಅನ್ಸ್ಲಿಕ್ಕೆ ಶುರುವಾಗುತ್ತೋ ಆವಾಗ ನೋವಾಗುತ್ತೆ. ಹಾಗಾದ್ರೆ ನೋವು ಅನ್ನೋದಕ್ಕೆ ಕಾರಣ ದೇಹ ಅಲ್ಲ, ನನ್ನ ದೇಹ ಅನ್ನೋದು ಕಾರಣ. ಆ ನನ್ನ ಅಂತ ಅನ್ನೋದು ಯಾವಾಗ ಅಭಿಮಾನ ಬೆಳೆಯುತ್ತೆ, ಅದು ದೇಹದಿಂದ ಬೇರೆ ಅಂತ ಗೊತ್ತಿದ್ರು ಕೂಡ ಅದು ನಾನೇ ಅಂತ ಭ್ರಮಿಸಿ ಅಕಸ್ಮಾತ್ ಮನುಷ್ಯ ಎಲ್ಲಿ ತನಕ ಅದರ ಹಿಂದೆ ಬೀಳ್ತಾನೆ, ಅಲ್ಲಿ ತನಕ ಅವನಿಗೆ ಈ ದುಃಖದ ಚಕ್ರದಿಂದ ಪಾರಾಗುವುದು ಸಾಧ್ಯ ಇಲ್ಲ. ಹಾಗಾಗಿ ಕೊನೆಗೆ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಯಸ್ಯ ದೇಹ, ಈ ದೇಹ ಅಂತ ಇದೆಯಲ್ಲ, ಯಾವುದರ ಬಗ್ಗೆ ನಾವು ಅಭಿಮಾನ ಪಡ್ತೇವೋ ಅದು ನಾಳೆ ಬಿಟ್ಟು ಹೋದಾಗ ಕ್ರಿಮಿಗಳ ಪಾಲಾಗುತ್ತೆ. ಕ್ರಿಮಿ ತಗೊಳ್ಳಿಲ್ಲ, ತಿನ್ಲಿಲ್ಲ, ಅದಕ್ಕಿಂತ ಮುಂಚೆನೆ ಅಕಸ್ಮಾತ್ ನರಿಯೋ ನಾಯಿಯೋ ರಣಹದ್ದೋ ತೋಳವೋ ಬಂತು ಅಂದ್ರೆ ಕಿತ್ತು ತಿಂದು ಬಿಡುತ್ತೆ ಈ ದೇಹವನ್ನ. ಯಾವುದನ್ನು ನಮ್ಮ ದೇಹ ಅನ್ಕೊಂಡಿದ್ವೋ ನಾಳೆ ಯಾರದ್ದೋ ಪಾಲಾಗತ್ತದು. ಯೋಗ್ಯವಾದ ಸಂಸ್ಕಾರ ಕೊಟ್ಟ ಮಕ್ಕಳಿದ್ರೆ ಅದಕ್ಕೆ ಸರಿಯಾದ ಸಂಸ್ಕಾರ ಮಾಡಿ ಅದನ್ನ ಭಗವಂತನಿಗೆ ಅರ್ಪಿಸಿ ಯಜ್ಞ ಅಂತ ಮಾಡಿ ನಮಗೊಂದು ಸದ್ಗತಿಯನ್ನು ಉಂಟು ಮಾಡೋದಕ್ಕೆ ಬೇಕಾದ ದಾರಿಯನ್ನು ಹುಡುಕೊಳ್ತಾರೆ. ಇಲ್ಲ, ಆಸ್ಪತ್ರೆಯಲ್ಲೇ ಕೊಳತು ಬೀಳುತ್ತೆ, ಯಾರ್ಯಾರಿಗೆ ಏನೇನ್ ಬೇಕೋ ಅದರ ತುಂಡು ಅವ್ರವ್ರು ಬೇಕಾದ್ದೆಲ್ಲ ತಗೊಂಡು ಹೋಗ್ತಾರೆ. ಉಳಿದ ಶರೀರ ಅಲ್ಲೇ ಬಿದ್ದು ಹೋಗಿ ಕೊನೆಗೆ ಕೊಳೆತು ನಾರಿ ಯಾರಿಗೂ ಇಲ್ಲದಂತಾಗುವಂತಹ ದುಸ್ಥಿತಿ ಬರುವಂತಹ ಶರೀರಕ್ಕಾಗಿ ಎಷ್ಟಪ್ಪ ಹಾತೊರಿತೀಯ ನಂದು 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 ಅಂತ ಅದು ಒಂದು ದಿವಸ ಹೊರಟು ಹೋಗುತ್ತೆ. ಅಸತ್ತಮಾಹ ಶ್ಲಾಘಯಂತಿ. ದುರ್ಮಾರ್ಗರು ಮಾತ್ರ ಈ ಶರೀರದ ಬಗ್ಗೆ ಅಭಿಮಾನ ಪಟ್ಟುಕೊಂಡು ಶರೀರದ ಬಗ್ಗೆ ಭಾರಿ ನೋಡಿ ನನ್ನ ಬೈಸಪ್ಸ್ ಏನು, ನನ್ನ ರಕ್ತ ನಾಳಗಳೆಲ್ಲ ಹೇಗೆ ಎದ್ದು ಕುಣಿತಾ ಇದೆ, ನಿಮ್ಮನ್ನೆಲ್ಲ ಕುಣಿಸ್ಬಿಡುತ್ತೆ ಅಂತೆಲ್ಲ ಅದರ ಮೇಲೆ ಭಾರಿ ಅಭಿಮಾನದ ಮಾತುಗಳನ್ನು ತೋರಿಸ್ತಾರೆ. ಆದ್ರೆ ಯಾರೂ ತಮ್ಮ ದೇಹದ ಮೇಲೆ ಆ ಸ್ವಾತಂತ್ರ್ಯವನ್ನ ಪಡೆದವರಲ್ಲ. ಆತ್ಮದಂತೆ ಪ್ರಿಯ ಅಂತ ಭಾವಿಸಿದವರಿಗೂ ಕೂಡ ಒಂದು ದಿವಸ ಅದು ಬಿಟ್ಟು ಹೋಗುವಂತಹ ಸ್ಥಿತಿ ಬಂದಾಗ ಅದನ್ನು ಎದುರಿಸುವ ಶಕ್ತಿ ಅವರಲ್ಲಿರಲ್ಲ. ಗೃಹಸ್ಥಸ್ಯ ಕ್ರಿಯಾತ್ಯಾಗ ವ್ರತತ್ಯಾಗೋ ವಟೋರಪಿ ತಪಸ್ವಿನೋ ನಾಮ ಸೇವಾ ಭಿಕ್ಷೋರಿನ್ಮೂತ. ಯಾರಿಗೆ ಯಾವುದು ಕಷ್ಟದ ಕೆಲಸ ಅಂದ್ರೆ ಗೃಹಸ್ಥಸ್ಯ ಕ್ರಿಯಾತ್ಯಾಗ. ಯಾರಿಗೆ ಅನರ್ಥ ಉಂಟಾಗುತ್ತೆ, ಯಾವ ಕ್ರಿಯೆಯಿಂದ ಅನರ್ಥ ಉಂಟಾಗುತ್ತೆ. ಗೃಹಸ್ಥನಿಗೆ ಯಾವುದರಿಂದ ಅನರ್ಥ ಅಂದ್ರೆ ಗೃಹಸ್ಥ 3 ಆಶ್ರಮಿಗಳನ್ನ ನೋಡಿಕೊಳ್ಳುವ ಕೆಲಸ. ಅಕಸ್ಮಾತ್ ಅವನು ಕ್ರಿಯಾತ್ಯಾಗ ತನ್ನ ಅನುಷ್ಠಾನ ಬಿಡ್ತಾನೆ ಅಂದ್ರೆ ಅಗ್ನಿ ಉಪಾಸನೆಯನ್ನು ಬಿಟ್ಟ, ವ್ರತವನ್ನ ಬಿಟ್ಟ, ಅತಿಥಿಗಳ ಪೂಜನೆಯನ್ನು ಬಿಟ್ಟ, ದೇವತಾ ಸಂತೋಷ ಪಡಿಸುವಂತಹ ಕರ್ತವ್ಯಗಳನ್ನ ತೊರೆದ, ಈಗ ಗೃಹಸ್ಥನಾಗಿ ಉಳಿಯುವುದಿಲ್ಲ, ಅವನು ಅನರ್ಥಕ್ಕೆ ಬೇಕಾದ ದಾರಿಯನ್ನು ಮುಟ್ತಾನೆ. ವಟೋರಪಿ ವ್ರತತ್ಯಾಗ. ಒಬ್ಬ ಈಗ ತಾನೇ ಉಪನಯನ ಆಗಿ ಅವನಿಗೆ ನಿತ್ಯದ ಅನುಷ್ಠಾನಕ್ಕೆ ಅಗ್ನಿ ಕಾರ್ಯ, ವೇದಾಧ್ಯಯನ, ಶಾಸ್ತ್ರದ ಚಿಂತನೆ ಇತ್ಯಾದಿಗಳನ್ನು ಹೇಳಿರ್ತಾರೆ. ಅದು ವ್ರತ ಅವನಿಗೆ. ಅದಕ್ಕೆ ಹೆಸರೇ ಮಹಾವ್ರತ ಅಂತ. ಅಧ್ಯಯನ ಮಾಡೋದಕ್ಕೋಸ್ಕರ ಕೊಡುವಂತಹ ವ್ರತ ಮಹಾವ್ರತ. ಉಪನಿಷದ್ ವ್ರತ, ಗೋದಾನ, ಸಮಾವರ್ತನ ಅನ್ನೋದೆಲ್ಲ ಗುರುಕುಲದಲ್ಲಿ ಗುರುಗಳ ಹತ್ತಿರ ಇದ್ದು ಅಭ್ಯಾಸ ಮಾಡಬೇಕಾದಂತಹ ಅನೇಕ ಆಚರಣೆ ಮಾಡಬೇಕಾದಂತಹ ವ್ರತಗಳು. ಅವನು ಅಕಸ್ಮಾತ್ ಈ ವ್ರತವನ್ನ ಬಿಟ್ಟ ಅಂದ್ರೆ, ಈಗ 99 ಜನ ವ್ರತ ಬಿಟ್ಟವರೇ ಇರುದು ನಾವು ಯಾರೂ ಕೂಡ ಈಗ ಮಹಾವ್ರತ, ಉಪನಿಷದ್ ವ್ರತ, ಗೋದಾನ ವ್ರತ, ಗೋದಾನವನ್ನು ಮಾಡ್ತಾರೆ, ಆದ್ರೆ ಅದು ಗೋದಾನ ವ್ರತ ಅಂತ ಗೊತ್ತಿರಲಿಲ್ಲ. ಗೋದಾನ ಅಂದ್ರೆ ಹಸುದಾನ ಅಲ್ಲ, ತಲೆ ಕೂದಲನ್ನು ಕತ್ತರಿಸುವುದಕ್ಕೆ ಗೋದಾನ ಅಂತ ಹೆಸರು. ಗೋ ಅಂದ್ರೆ ತಲೆ ಕೂದಲು, ದಾನ ಅಂದ್ರೆ ದೋ ಅವಖಂಡನೆ, ಕತ್ತರಿಸುವುದು ಅಂತ ಅರ್ಥ. ಅದು ವ್ರತ ಮಾಡುವಾಗ ಇಲ್ಲಿ ತನಕ ಏನು ಕಾಡಾಡಿ ತರ ಬೆಳೆದಿರ್ತಾನೆ. ಇದನ್ನ ನೋಡಿ ಯಾವುದೋ ಕಾಡು ಪ್ರಾಣಿ ಇನ್ಕೊಂಡು ಮುಂದೆ ಅವನು
ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುವಾಗ ಜೊತೆಗೆ ಕೈ ಹಿಡಿಬೇಕಾದವಳು ಕಂಗಾಲಾಗುವಂತ ಸ್ಥಿತಿ ಬರಬಾರ್ದಲ್ಲ. ನಾನು ಯಾವ್ದೋ ಕಾಡು ಪ್ರಾಣಿ ಜೊತೆಗೆ ಬಂದಿದ್ದೇನೆ ಅಂತ. ಅದಕ್ಕೋಸ್ಕರ ಒಂದು ನೀಟಾಗಿ ಅವನನ್ನ ಸಿದ್ಧಪಡಿಸುವುದಕ್ಕೆ ಗೋದಾನ ವ್ರತ ಅಂತ ಮಾಡಿಸ್ತಾರೆ. ಆದ್ರೆ ಇವತ್ತು ಹೆಚ್ಚು ಕಮ್ಮಿ 90 ಭಾಗ ಅಥವಾ 95 ಭಾಗ ಈ ವ್ರತಗಳೆಲ್ಲ ನಿಂತೇ ಹೋಗಿದೆ. ಸುಮ್ನೆ ನಾವು ಹೇಳ್ಕೊಳ್ಬೇಕಷ್ಟೆ ನಾವು ಕೂಡ ಆ ದಾರಿಯಲ್ಲಿ ಇದ್ದೇವೆ ಅಂತ. ಆದ್ರೆ ಆ ವ್ರತದ ಪರಿಚಯವೇ ಇಲ್ಲದೆ ನಿಜವಾದ ಅಧ್ಯಯನದ ಮುಖ ಅಂದು ಕುಸ್ತು ಹೋಗಿದೆ. ತಪಸ್ವಿನೋ ಗ್ರಾಮ ಸೇವಾ. ಈ ತಪಸ್ವಿಗಳು ಅಂದ್ರೆ ಕಾಡಲ್ಲಿ ಇರ್ಬೇಕಾದಂಥವ್ರು. ಅವರು ಊರೊಳಗೆ ಬಂದು ವಾಸ ಮಾಡಿದ್ರೆ ಅವ್ರ ಕತೆ ಮುಗಿತು. ಅವ್ರು ಯಾವತ್ ಕಾಡಲ್ಲೇ ಇರ್ಬೇಕು, ಅವ್ರು ನಾಡಿಗೆ ಬರ್ಲೇಬಾರ್ದು. ಬಂದ್ರೂ ಕೂಡ ಸಾಯಂಗ್ರಿ ಒಂದು ರಾತ್ರಿ ಕಳಿಬೇಕಷ್ಟೇ ಬಿಟ್ರೆ ಮತ್ತೆ ಅಲ್ಲೇ ಉಳಿದು ಕಟ್ಟೆ ಪೂಜೆ ಮಾಡ್ಕೊಂಡು ಊರವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅವಳು ಯಾವ್ರ ಮನೆಗೆ ಹೋಗ್ತಾನೆ, ಇವನ್ ಯಾರ ಮನೆಗೆ ಹೋದ, ಅವ್ರೆಷ್ಟು ಸಗಣಿ ತಟ್ಟಿದ್ರು, ಇವ್ರೆಷ್ಟು ಬೆರಣಿ ಹೊತ್ಕೊಂಡು ಬಂದ್ರು ಅಂತ ಇಷ್ಟರನ್ನ ಊರಿನ ಬೇಡವಾದ ಸಂಗತಿಗೆ ತಲೆ ಹಾಕಿದ ಅಂದ್ರೆ ತಪಸ್ವಿ ಮುಗೀತು ಅವನ ಕತೆ. ಅಲ್ಲಿಗೆ ನೀವೇನು ಯೋಚನೆ ಇಲ್ಲ. ಒಂದು ಸುಂದರವಾದ ಕಥೆ ಇತ್ತು. ಒಬ್ಬ ಹೀಗೆ ತಪಸ್ವಿ ಊರಿಗೆ ಬಂದ್ಬಿಟ್ಟಿದ್ದ. ಊರಿಗೆ ಬಂದು ಒಂದ್ ದೇವಸ್ಥಾನದಲ್ಲಿ ಪಕ್ಕಕ್ಕೆ ಕೂಟ ಅಂತ ಒಂದ್ ದೇವಸ್ಥಾನ ಚೆನ್ನಾಗಿತ್ತು. ಅಲ್ಲಿ ಬಂದ್ ಕೂತ. ಬಹಳ ಜನ ಬಂದು ಆಶೀರ್ವಾದ ತಗೊಳ್ತಾ ಇದ್ರು. ಇವನಿಗೂ ಬಹಳ ಖುಷಿ ಆಗ್ತಿತ್ತು. ನಮಸ್ಕಾರ ಮಾಡ್ತಾರಲ್ಲ ಅಂತ ಅಲ್ಲೇ ಬಂದ್ ಕೂತು ಎಲ್ರ ಹತ್ರ ಊರು ಸಾಬ್ರಿಗಳನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ದ. ಅಲ್ಲೇ ಎದುರು ಭಾಗದಲ್ಲಿ ಒಬ್ಳು ವೇಶ್ಯಾಸ್ತ್ರೀ ತನ್ನ ನಿತ್ಯದ ಕೈಂಕರ್ಯಕ್ಕಾಗಿ ಆ ಶಾಲೆಯಲ್ಲಿ ವೇಶ್ಯಾ ಶಾಲೆಯಲ್ಲಿ ವಾಸವಾಗಿದ್ವಿ. ಪ್ರತಿ ದಿವಸ ಯಾರೋ ಒಬ್ಬ ವೇಶ್ಯ ಧನಿಕ ಬರ್ತಿದ್ದ ಅಥವಾ ರಾಜ ಬರ್ತಿದ್ದ, ಯಾರ್ಯಾರೋ ಬರ್ತಿದ್ರೆ ಪ್ರತಿ ದಿವಸ ಯಾರೆಲ್ಲ ಬಂದ್ರು ಅವರನ್ನೆಲ್ಲ ನೆನಪು ಮಾಡ್ಕೊಂಡು ನೋಡಿ ಅಯ್ಯೋ ಹಣೆ ಬರ, ಈ ಜೀವ ಹಾಳು ಮಾಡ್ಕೊಳ್ತಾಳಲ್ಲ ಅಂತ ಒಂದು ಕ್ಷಣ ಅಂದುಕೊಂಡ್ರು. ಅವಳ ಜೀವನದಲ್ಲಿ ಆಗುವ ಅನರ್ಥಗಳ ಪಟ್ಟಿಯನ್ನು ಮಾಡೋದಕ್ಕೋಸ್ಕರ ಅವಳ ಮುಂದೆನೆ ಕಲ್ಲಿನ ಒಂದೊಂದೇ ಇಟ್ಟಿಗೆ ಅಂದ್ರೆ ಇಟ್ಟಿಗೆನೋ ಕಲ್ಲೋ ಏನೋ ಜೋಡಿಸ್ತಾ ಬಂದ ಅವನೇ ಮುಚ್ಚೋಗ್ಬಿಟ್ಟ. ಆ ಕಡೆಯಿಂದ ಅವಳೇ ಕಾಣಿಸದಷ್ಟಾಗೋಯ್ತು. ಆದ್ರೆ ಅವಳು ಮಾತ್ರ ಪ್ರತಿ ದಿವಸ ನಿಷ್ಠೆಯಿಂದ ಕೆಲಸ ಮುಗ್ದ ಮೇಲೂ ಕೂಡ ಬಂದು ಆ ತಪಸ್ವಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬಂದು ನನ್ನ ತಪ್ಪನ್ನು ಮನ್ನಿಸು, ಇದು ನಾನು ಒಪ್ಪಿಕೊಂಡು ಮಾಡ್ತಾ ಇರುವುದಲ್ಲ, ನನ್ನ ಬದುಕಿನ ಅಧಿಕಾಗತಿ ಇದು ಅಂತ ಹೇಳ್ಕೊಂಡು ಅವಳು ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ಲು. ಆಯ್ತು, ಜೀವ ಇವನ್ ಒಂದ್ ದಿವಸ ಬಡವಾಯ್ತು, ಬಿದ್ದ. ಯಮನ ಪುರದಲ್ಲಿ ಎದ್ದಾಗ ಅವನಂತ ಅವನೊಂದು ದೊಡ್ಡ ಬಾಣೆಯಲ್ಲಿ ಹಾಕಿ ಮುಳುಗಿಸಿಟ್ರು. ಹುರಿಲಿಕ್ಕೆ ಶುರು ಮಾಡಿದ್ವಿ ಕೆಳಗಡೆ ಕಾವಲಿ ಹಾಕಿ. ನಾನೇನ್ ತಪ್ಪು ಮಾಡಿದೆ, ನನ್ನನ್ನು ಯಾಕೆ ಇಲ್ಲಿ ಹಾಕಿದ್ರಿ? ಅವಳು ನೋಡಿದ್ರೆ ಅಪ್ಸರೆ ಹಾಕಿ ಚಂದದ ಶರೀರ ಪಡೆದು ಅತ್ಯಂತ ಸುಖಿಯಾದ ಸ್ವರ್ಗದಲ್ಲಿ ಕುಣಿದು ಕುಪ್ಪಳಿಸಿ ದೇವತೆಗಳಿಗೆ ಸಂತೋಷ ಒದಗಿಸ್ತಾ ಇದ್ದಾಳೆ. ಇದು ಅನ್ಯಾಯ ಅಂದ. ಅನ್ಯಾಯ ಏನಲ್ಲ, ಅವಳು ಪಾಪ ಪ್ರತಿ ತಪ್ಪು ಮಾಡಿದಾಗ್ಲೂ ಕಸಿವಿಸಿಕೊಂಡು ಒಳಗಿನಿಂದ ಪಶ್ಚಾತ್ತಾಪ ಪಡ್ತಿದ್ಲು. ನೀನು ಅವಳು ಮಾಡಿದ ತಪ್ಪನ್ನ ಹದಗುಟ್ಟಿಕೊಂಡು ಲೆಕ್ಕ ಹಾಕೊಂಡು ಅವಳ ಜೀವನವನ್ನು ಲೆಕ್ಕ ಹಾಕ್ತಾ ಇದ್ದಿ ಹೊರತು ನೀನ್ ಮಾಡ್ಬೇಕಾದ ತಪಸ್ಸಿನ ಜಾಗವನ್ನ ಬಿಟ್ಟು ಅವಳ ತಪ್ಪಿಷ್ಟು, ಇವನ ತಪ್ಪಿಷ್ಟು, ಇನ್ನೊಬ್ಬರ ತಪ್ಪಿಷ್ಟು ಅಂತ ನಿನಗೆ ಯಾರು ಚಿತ್ರಗುಪ್ತನ ಕೆಲಸ ಕೊಟ್ಟದ್ದು? ನಿನ್ನ ಕೆಲಸ ಮಾಡೋದು ಬಿಟ್ಟು ಇನ್ಯಾರದ್ದು ಕೆಲಸ ಮಾಡ್ಕೊಂಡು ಕೂತಿಯಲ್ಲ. ನೀನ್ ಮಾಡ್ಬೇಕಾದ ಕೆಲಸ ಮಾಡದೆ ಬೇಡವಾದ ಜನರ ಕೆಲಸ ಅಗತ್ಯ ಇಲ್ಲದನ್ನ ತಲೆ ಮೇಲೆ ಹಾಕೊಂಡಿದ್ದಕ್ಕೆ ನೀನ್ ಇಲ್ಲಿ ಬೇಯ್ಲಿಕ್ಕಿದೆ, ಬಾಯಿಲಿ ಕೂತ್ಕೋ ಅಂತ ಅವನನ್ನ ಮತ್ತೆ ಚೆನ್ನಾಗಿ ಇನ್ನೂ ಕಾಯಿಸಿ ಬಿಸಿ ಕಾವಲಿ ಮೇಲೆ ಕೂರಿಸಿ ಅವನನ್ನ ಹಪ್ಪಳ ಎಬ್ಸಿದ್ರು. ಅಂದ್ರೆ ಇದು ಈ ಕಥೆ ಹೇಳಲಿಕ್ಕೆ ಹೊರಟದ್ದೇನು ಅಂದ್ರೆ, ನಾವು ಹೊರಗಿನಿಂದ ಕಾಣುವ ಅವರ ಚರ್ಯೆಯಿಂದ ಅವರ ಬದುಕನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಒಳಗೆ ಏನಿರುತ್ತೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಹಾಗೆ ಇಲ್ಲಿ ವ್ರತಾನುಷ್ಠಾನಗಳನ್ನ ಮಾಡ್ಬೇಕಾದವನೇ ಅಕಸ್ಮಾತ್ ವ್ರತವನ್ನ ಬಿಟ್ಟು ಕೂತ ಅಂದ್ರೆ, ತಪಸ್ ಮಾಡ್ಬೇಕಾದಂತ ತಪಸ್ ಬಿಟ್ಟು ಗ್ರಾಮದಲ್ಲಿ ವಾಸ ಮಾಡಿದ ಅಂದ್ರೆ ಅವನ ತಪಸ್ವಿತನ ಹೊರಟೋಯ್ತು. ಈ ಮಾತನ್ನ ಕಾಳಿದಾಸ ತುಂಬಾ ಚೆನ್ನಾಗಿ ಹೇಳ್ತಾನೆ. ಆ ಶಕುಂತಲ ನಾಟಕದಲ್ಲಿ ಆ ಶಕುಂತಲೆಯನ್ನ ಬಿಡ್ಲಿಕ್ಕೆ ಅಂತ ಶಾರಂಗರವ, ಶಾರದ್ವತ ಮತ್ತು ಆ ಗೌತಮಿ ಎಲ್ಲ ಬರುವಾಗ ಆ ಊರಿನ ಜನರನ್ನೆಲ್ಲ ನೋಡಿ ಇವರೆಲ್ಲ ಸ್ನಾನ ಮಾಡಿದವರು ಅಂತ ಹೇಳ್ಕೊಂಡು ತಿರುಗ್ತಾರೆ, ಆದ್ರೆ ಸ್ನಾನ ಮಾಡಿದವರಿಗೆ ಕಾಣಿಸ್ತಿಲ್ಲ. ಅಭ್ಯಕ್ತಮಿವ ಸ್ನಾತಃ. ಅಯ್ಯಪ್ಪ, ಇವರನ್ನ ನೋಡಿದ್ರೆ ಒಂಚೂರು ಹಾಕೊಳ್ಳಿಕ್ಕೆ ದಪ್ಪ ದಪ್ಪ ಮೆಚ್ಕೊಂಡು ಓಡಾಡ್ತಾ ಇದ್ದಾರೆ, ಆದ್ರೆ ಫ್ರೆಶ್ನೆಸ್ಸೇ ಇಲ್ಲ. ಏನಪ್ಪ ಇದು ನಾಡಿನ ಜನರ ಪರಿಸ್ಥಿತಿ ಅಂತ ಅವರಿಗೆ ಕಸಿವಿಸಿ ಆಗ್ಬಿಡುತ್ತೆ. ಅಲ್ಲಿ ಇರ್ಲಿಕ್ಕೆ ಆಗಲ್ಲ. ಅವಳ ಬಗ್ಗೆ ಅವನೊಂಚೂರು ನಿರಾಕರಣೆ ಮಾಡಿ ನೀನು ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿದಾಗಂತೂ ನೀನೇ ಬೇಕಾದ್ರೆ ಎಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ಪರಿಹಾರವನ್ನ ಕಂಡ್ಕೊಳ್ಬೇಕು.
ನೀನು ನಿಷ್ಠೆಯಿಂದ ರಾಜನ ಜೊತೆಗೆ ಬದುಕಿ ಬಾಳಿದ್ದು ಹೌದಾಗಿದ್ರೆ ನೀನೇ ಅದನ್ನ ಸಿದ್ಧಪಡಿಸಿಕೊಂಡು ಬರ್ಬೇಕು, ನಾವು ಹೊರಡುತ್ತೇವೆ ಅಂತ ನಮ್ಗೆ ಇಲ್ಲಿ ಪೇಟೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಹೊರಟು ಬಂದ್ಬಿಡ್ತಾರೆ. ಹಾಗೆ ತಪಸ್ವಿಗೆ ಪೇಟೆ ಅನ್ನೋದು ರುಚಿ ಆಗ್ಬಾರ್ದು. ರುಚಿ ಆಯ್ತು ಅಂದ್ರೆ ಅವ್ನು ತಪಸ್ವಿ ಅಲ್ಲ ಅಂತ ಅರ್ಥ. ಭಿಕ್ಷೋರಿಂದ್ರಿಯ ಲೋಲುತ, ಇನ್ನು ಭಿಕ್ಷುವಿಗೆ, ಸನ್ಯಾಸಿ ಆದವನಿಗೆ ಇಂದ್ರಿಯಗಳ ಚಾಪಲ. ಇವತ್ತೊಂಚೂರು ಬಿಸಿ ಬಿಸಿ ಕಾಫಿ ಸಿಕ್ಕಿದ್ರೆ ಚೆನ್ನಾಗಿತ್ತು, ಈ ಮಳೆಗೆ ಸಂದದ ಒಂದು ಕರುಕರು ಕರಕರ ಅಂತ ಏನಾದ್ರೂ ಒಂದು ಹಪ್ಪಳ ಸಿಕ್ಕಿದ್ರೆ ರುಚಿಯಾಗಿರ್ತಿತ್ತು ಅಂತ ನೂರಾರು ಬಗೆಯ ಮಂಡಿಗೆಗಳನ್ನ ಆ ಮಂಡೆಯಲ್ಲಿ ತುಂಬಿಕೊಂಡು ಊರವ್ರ ಹತ್ರ ಎಲ್ಲ ಬೇಡ್ತಾ ಬೇಡ್ತಾ ಬದುಕ್ತಾನೆ ಅಂದ್ರೆ ಆ ಭಿಕ್ಷುವಿಗೆ ಬೇಡ್ಲಿಕ್ಕಿದೆ ಹೌದು. ಯಾರೋ ಮನೆಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದ, ಬೇಡುವಾಗ ಅವಳು ಬರೀ ತಂಗಳನ್ನ ಹಾಕಿದಿ, ಇವನಿಗೆ ಕೇಳಬೇಕು, ಕೇಳಿದ್ರೆ ಅವಳು ಕೊಡಲ್ಲ. ಆಹಾ ಎಷ್ಟು ಚೆನ್ನಾಗಿದ್ದಿ ತಾಯಿ, ನೀನು ಮನೆಗೆ ಗೃಹಲಕ್ಷ್ಮಿ ಇದ್ದ ಹಾಗಿದ್ದಿ ಅಂತ ಅಂದ ತಕ್ಷಣ ಅವಳಿಗೆ ಖುಷಿ ಆಗೋಯ್ತು. ಆಯ್ತು ಅಂತ ಹೇಳಿ ತಕ್ಷಣ ಒಂದ್ ನಿಮಿಷ ತಾಳು, ಚೂರು ಬಿಸಿಯನ್ನ ತರ್ತೇನೆ ಅಂತ ಹೇಳಿ ಬಿಸಿಯನ್ನು ತಂದ್ಕೊಟ್ರು. ಅಬ್ಬಬ್ಬಾ ಎಷ್ಟು ಮಹಾಲಕ್ಷ್ಮಿ, ನಾನೆಲ್ಲೋ ವೈಕುಂಠದಲ್ಲಿ ಮಾತ್ರ ಇರ್ತಾಳೆ ಅನ್ಕೊಂಡಿದ್ದೆ, ಇಂಥ ಸಾಮಾನ್ಯ ಮನೆಯಲ್ಲೂ ಗೃಹಲಕ್ಷ್ಮಿ ತುಂಬಿದ್ದಾಳೆ ಅಂತಂದ್ರೆ ಇನ್ನೂ ಅದ್ಭುತವಾದ ಮನೆಯ ಲಕ್ಷಣವೇ ಬದಲಾಗಿ ಹೋಗುತ್ತೆ. ಹೌದಾ, ಸರಿ ಹಾಗಿದ್ರೆ ಇನ್ನೊಂಚೂರು ಉಪ್ಪಿನಕಾಯಿ ತರ್ತೇನೆ ಅಂತ ಮತ್ತೆ ಉಪ್ಪಿನಕಾಯಿ ತಂದು ಹಾಕ್ತೀನಿ. ಈಗ ಅವನು ಹೊಗಳ್ತಾ ಹೋದಾಗ ಎಲ್ಲ ತಂದು ಹಾಕಿ ಅವನಿಗೆ ತನ್ನ ಚಪಲ ತೀರಿಸ್ಕೊಳ್ಳಿಕ್ಕೆ ಇಲ್ಲ ಸಲ್ಲದ ಹೊಗಳಿಕೆಯನ್ನ ಹೇಳಿ ಬೇಕಾದ್ದೆಲ್ಲ ಸಿಕ್ಕಿದ್ಮೇಲೆ ಆಯ್ತು ತಾಯಿ, ಹೀಗೇ ಬಹಳ ಕಾಲ ಇರುವಂತಾಗಲಿ ಅಂತ ಆಶೀರ್ವದಿಸಿ ಹೊರಟು ಹೋದ. ಅವನಿಗೆ ಚಪಲ ಇತ್ತು ಅಂದ್ರೆ ಇಂಥ ನಾಟಕದ ಮಾತುಗಳನ್ನೆಲ್ಲ ಆಡ್ಬೇಕಾಗತ್ತೆ. ಅದನ್ನ ಚಾಪಲ್ಯ ಅನ್ನೋದು ಭಿಕ್ಷುವಿಗೆ ಆ ಹೆಚ್ಚುಗಾರಿಕೆ ಅಂತ ಅನ್ಸಲ್ಲ. ಆಶ್ರಮ ಪಸದಾಹ್ಯತೆ ಮೂಢಾನ್ಸ್ತಾ ಕಂಪಯ. ಹೊಗಳುವ ಮಾತು ಬಂದಾಗ ಅದು ಕೊನೆಗೆ ಚೆನ್ನಾಗಿದೆ. ನಾನು ಅದನ್ನೇನೋ ಚೂರು ಆಚೆ ಈಚೆ ಮಾಡಿ ಹೇಳಿದೆ. ಇನ್ನೊಂಚೂರು ಉಪ್ಪಿನಕಾಯಿ ಹಾಕಿದ್ರೆ ನೀನು ಸಾಕ್ಷಾತ್ ವೈಕುಂಠದ್ದೇ ಮಹಾಲಕ್ಷ್ಮಿ ಅಂತ ಅಂದು ಬಿಡ್ತಾನೆ. ಅದು ಉಪ್ಪಿನಕಾಯಿ ತಂದಾಗ ಈ ತರ ತಮ್ಮ ಆಶ್ರಮದ ಧರ್ಮಕ್ಕೆ ಚ್ಯುತಿ ತರುವಂತ ಮಂದಿ ಎಲ್ಲ ಪ್ರಾಮಾಣಿಕವಾಗಿ ಆ ಆಶ್ರಮದಲ್ಲಿ ಬದುಕಿದವರಿಗೆಲ್ಲ ಕಳಂಕಪ್ರಾಯದವರು. ಇವ್ರು ಮಾಡುವ ತಪ್ಪಿನಿಂದ ನಿಜವಾಗಿ ಒಳ್ಳೆಯ ಬದುಕನ್ನ ನಡೆಸ್ತಾ ಇರುವಂತಹ ಸಜ್ಜನರಿಗೆ ಎಲ್ಲರ ಕಡೆಯಲ್ಲೂ ಒಳ್ಳೆಯವರು ಇರ್ತಾರೆ. ನಮ್ಗೆ ಕಾಣುವುದು ಕೆಟ್ಟದಾದ್ರೆ ಅದು ನಮ್ಮ ಕಣ್ಣಿನ ದೋಷ, ನಮ್ಗೆ ಹುಡುಕ್ಲಿಕ್ ಬರಲ್ಲ ಅಂತ ಒಂದರ್ಥ. ನಮಗೆ ಯಾವಾಗ್ಲೂ ಇಂಥ ಸಂದರ್ಭದಲ್ಲಿ ನೆನಪಾಗ್ಬೇಕಾದ್ದೇನು ಅಂದ್ರೆ ಯುಧಿಷ್ಠಿರ ಮತ್ತು ದುರ್ಯೋಧನ ನಡುವಿನ ಒಂದು ಪ್ರಸಂಗ. ವೇದವ್ಯಾಸರು ಒಂದ್ಸರ್ತಿ ಇಬ್ರು ಜೊತೆಗಿದ್ದಾಗ ಮೊದ್ಲು ಯುಧಿಷ್ಠಿರನಿಗೆ ಹೇಳ್ತಾರೆ, ಹೋಗು ಜಗತ್ತಲ್ಲಿ ಯಾರೆಲ್ಲ ಕೆಟ್ಟವರಿದ್ದಾರೆ ನೋಡ್ಕೊಂಡ್ ಬಾ. ಪಕ್ಕದಲ್ಲಿ ದುರ್ಯೋಧನ ಇರ್ತಾನೆ, ಅವನಿಗೆ ನನಗೆ ಅಂದ್ರೆ ನೀನೇನ್ ಮಾಡುವ, ನೀನು ಕೆಟ್ಟ ಯಾರನ್ನ ಒಳ್ಳೆಯವರಿದ್ದಾರೆ ನೋಡ್ಕೊಂಡ್ ಬಾ ಸಾಕು. ಇಬ್ರು ಹೋದ್ರು, ಬಹಳ ದೂರ ಎಲ್ಲ ಪ್ರಯಾಣ ಮಾಡಿ 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 ನೋಡ್ಕೊಂಡು ಬಂದ್ರು. ನೋಡ್ಕೊಂಡು ಬಂದು ಸಪ್ಪೆ ಮೊರೆ ಹಾಕೊಂಡು ಬಂದ ಯುಧಿಷ್ಠಿರ. ಏನು ಅಂತಂದ, ಲೋಕದಲ್ಲಿ ಎಲ್ರೂ ಸರಿ ಇದ್ದಾರೆ, ಎಲ್ರೂ ಚೆನ್ನಾಗಿದ್ದಾರೆ, ನಾನೇ ಸರಿ ಇಲ್ಲ, ನನ್ನ ದೃಷ್ಟಿಯೇ ಸರಿ ಇಲ್ಲ ಅಂತ ಬೇಸರ ಮಾಡ್ಕೊಂಡು ಕೂತ. ದುರ್ಯೋಧನ ಬಂದ, ಅವನು ಒಂಥರ ಬಿಗುಮಾನವು ಗಿಂದ ಕೂಡ್ಕೊಂಡೇ ಬಂದಿದ್ದ. ಏನಾಯ್ತು, ಛೀ ಎಂತ ಲೋಕ ಇದು, ಒಬ್ರು ಸರಿ ಇಲ್ಲ, ನಾನೊಬ್ಬನೇ ಸರಿ, ನಾನ್ ಮಾಡಿದ್ ಮಾತ್ರ ಕರೆಕ್ಟ್ ಅಂತಂದ. ಇದು ದುರ್ಯೋಧನನ ಮತ್ತು ಯುಧಿಷ್ಠಿರನ ಸ್ವಭಾವ ಸಹಜವಾದ ಗುಣವನ್ನ ಕಾಣುವಂಥದ್ದನ್ನ ಹೇಳುತ್ತೆ. ಯುಧಿಷ್ಠಿರನಿಗೆ ಎಲ್ಲ ಕಡೆ ಒಳ್ಳೇದೇ ಕಾಣಿಸ್ತು, ತನ್ನಲ್ಲೇ ದೋಷ ಇದೆ ಅನಿಸ್ತು. ದುರ್ಯೋಧನನಿಗೆ ಎಲ್ಲೂ ಒಳ್ಳೇದ್ ಕಾಣಿಸ್ಲಿಲ್ಲ, ಯಾಕಂದ್ರೆ ಅವನ ಒಳಗಿನ ಕನ್ನಡಿಯೇ ಹೊರಗೆ ಕಾಣಿಸ್ತಿದ್ದಿದ್ದೆ. ನಾನು ಮಾತ್ರ ಸರಿ ಇದ್ದೇನೆ, ಜಗತ್ತೆಲ್ಲವೂ ಹಾಳಾಗಿದೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಮಗೆ ಇಂಥ ವ್ಯಕ್ತಿಗಳಿಂದ ಏನಾಗುತ್ತೆ ಅಂದ್ರೆ ಪಾಪ ಒಳ್ಳೆಯವರು ಕೂಡ ಒಳ್ಳೆಯತನದಿಂದ ಬದುಕ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಭಗವಂತನ ಇಚ್ಛೆಯಿಂದ ಇಂಥ ಮೂಢರಾಗಿರುವ ವ್ಯಕ್ತಿಗಳಲ್ಲಿ ನಾವು ಯಾವತ್ತೂ ಅನುಕಂಪನೂ ತೋರಿಸ್ಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ, ದೇವಮಾಯಾ ವಿಮೂಢಾಂಸ್ತಾನ್ ಉಪೇಕ್ಷೆ.
ಅವರನ್ನ ಒಂಥರ ತಿರಸ್ಕಾರ ಮಾಡ್ಬೇಕು. ಅನುಕಂಪೆ ತೋರಿದ್ರೆ ಏನು ಅಂದ್ರೆ ಅವ್ರು ಇನ್ನೂ ಕೊಬ್ಕೊಂಡ್ಬಿಡ್ತಾರೆ ಜಾಸ್ತಿ. ಅಯ್ಯೋ ಪಾಪ ಅಂದ್ರೆ ಮನೆ ಮುಂದೆ ಹೋದ್ರು ಅಂತ ಒಂದು ಗಾದೆ. ಅಂದ್ರೆ ಅವರ ದುಸ್ಥಿತಿಯನ್ನ ನಾವು ಕಂಡು ಅಯ್ಯೋ ಅಂತಂದ್ರೆ ನಮ್ಮಲ್ಲೇ ಬಂದು ಕೆಟ್ಟದ್ದನ್ನು ಒಂದಿಷ್ಟು ಮಾಡಿ ಹೊರಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಆ ರೀತಿ ಉಪೇಕ್ಷೆ ಮಾಡಿ ಬಿಡಬೇಕು. ಆತ್ಮಾನಂ ಚೇದ್ವಿಜಾನೀಯಾತ್ ಪರಂ ಜ್ಞಾನ ಧೃತಾಶಯ ದೇಹಂ ಪಶ್ಯಂತಿ ಲಂಪಟಃ. ದೇಹಕ್ಕಿಂತ ಬೇರೆಯಾದ ತನ್ನನ್ನು ಮತ್ತು ತನಗಿಂತಲೂ ಬೇರೆಯಾದ ಪರಮಾತ್ಮನನ್ನು ಆತ್ಮಾನಂ ಚೇ ದ್ವಿಜಾನೀಯಾತ್ ಪರಂ ಜ್ಞಾನ ಧೃತಾಶಯ, ತನ್ನನ್ನು ತಿಳ್ಕೊಳ್ಬೇಕು. ತನಗಿಂತ ಪರವಾದ ಜ್ಞಾನ ಧೃತಾಶಯನಾದ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಕಿಮಿಚ್ಛಂತಸ್ಯ ವಾ ಹೇತೋಹೋ ದೇಹಂ ಪುಷ್ಣಾತಿ ಲಂಪಟಃ. ಆದ್ರೆ ಈ ರೀತಿ ಒಬ್ಬ ಮನುಷ್ಯ ತಿಳ್ಕೊಂಡವನಿಗೆ ಮನಸ್ಸು ನಿಗ್ರಹಕ್ಕೆ ಬರುತ್ತೆ. ಆದರೆ ಯಾವ ಆ ವ್ಯಕ್ತಿಗೆ ಈ ಎಚ್ಚರ ಬರುವುದಿಲ್ವೋ ಅವನ ಬದುಕು ದುರ್ಭರವಾಗುತ್ತೆ. ಕಿಮಿಚ್ಛನ್ ಕಸ್ಯವಾ ಹೇತೋಹೋ ದೇಹಂ ಪುಷ್ಣಾತಿ. ಈ ಎಚ್ಚರ ಸರಿಯಾಗಿ ಬಂದ್ರೆ ನಾನು ಶರೀರಕ್ಕಿಂತ ಭಿನ್ನ, ನನ್ನಲ್ಲಿಯೂ ನಿಂತಹ ಭಗವಂತ ಇನ್ನೂ ಅದಕ್ಕಿಂತ ಹೆಚ್ಚಿನವ ಅನ್ನುವ ಎಚ್ಚರಿಕೆಯಿಂದ ಇದ್ರೆ ಈ ದೇಹದ ಕುರಿತಾಗಿ ಸಿಕ್ಕಾಪಟ್ಟೆ ಅಭಿಮಾನ ತಾಳಿ ಅದರ ರಕ್ಷಣೆಗಾಗಿ ಲಂಪಟ ಕೆಲಸವನ್ನ ಹೇಗೆ ತಾನೇ ಮಾಡಿಯಾನು? ಅವನಿಗೆ ಲಂಪಟ ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಕಸ್ಯವ ಕಿಮಿಚ್ಛನ್ ಪುಷ್ಣಾತಿ ಲಂಪಟಃ. ಅವನ್ ಲಂಪಟ ಹೇಗಾಗ್ತಾನೆ? ದೇಹವನ್ನು ಹೇಗೆ ಪೋಷಣೆ ಮಾಡ್ತಾನೆ? ತಾನೇ ಜಗತ್ತಿನ ಎಲ್ಲ ವಸ್ತುಗಳನ್ನ ನಿರ್ಧರಿಸುವವನು ತನ್ನ ದಡ್ಡತನವನ್ನು ಹೇಗೆ ತೋರುತ್ತಾನೆ? ಹಾಗೆ ತೋರುವುದಕ್ಕೆ ಅವನಿಗೆ ಅವಕಾಶವೇ ಬರುವುದಿಲ್ಲ. ಅದರಿಂದಾಗಿ ಪರಮಾತ್ಮನ ಎಚ್ಚರವನ್ನ ಜ್ಞಾನ ಧೃತಾಶಯ, ಇದು ಹೊರಗಿನಿಂದ ಅಂದ್ರೆ ಸುಮ್ನೆ ಕಣ್ಣು ಮುಚ್ಚಿದ್ರಿಂದ ಬರುವಂತದ್ದಲ್ಲ. ಅಧ್ಯಯನದ ಜ್ಞಾನ ಧೃತ ಅಂತಂದ್ರೆ ಹಿರಿಯರಿಂದ ಪಡೆದ ಎಚ್ಚರಿಕೆಯ ಮಾತಿನಿಂದ ಈ ಒಳಗಿನ ಬೆಳಕುಗಳ ವ್ಯತ್ಯಾಸ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಷಯಗಳನ್ನ ಮುಂದಿನ ಸಾಲುಗಳಲ್ಲಿ ಪ್ರತಿನಿಧಿಸಿ ಮಾತಾಡ್ತಾರೆ. ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಶ್ರೀಕೃಷ್ಣಾರ್ಪಣ.